ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 49 ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಯೆಶಾಯ 49 ಅಧ್ಯಾಯದಲ್ಲಿ ಮೆಸ್ಸಿಯನ ಕುರಿತಾಗಿ 25 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಬೋದು. 25 ಬ್ಲೆಸ್ಸಿಂಗ್ಸ್ ಆಫ್ ಮೆಸಾಯ. ಮೆಸಾಯ ಅಂತ ಹೇಳುವಂಥದ್ದು ಅದರ ಅರ್ಥ ಯೆಹೋವನು ರಕ್ಷಿಸಿದ್ದಾನೆ. ಜೆಹೋವ ಸೇವ್ಸ್, ಯಾಹ್ವೆ ಸೇವ್ಸ್ ಎಂಬುದಾಗಿ ಅರ್ಥ. ಇನ್ನೊಂದು ಅರ್ಥ ಮೆಸ್ಸಿಯನ್ ಅಂದರೆ ಕ್ರಿಸ್ತನು ಅಥವಾ ಅಭಿಷಿಕ್ತನು ಎಂಬುದಾಗಿ. ಹಾಗಾದರೆ ಅಭಿಷಿಕ್ತನ 25 ಆಶೀರ್ವಾದಗಳು. ಬನ್ನಿ ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. 25 ಇವೆ. ಮೊದಲನೇದು ಏನಂತ ಹೇಳಿದರೆ, ಯೆಹೋವನು ನನ್ನನ್ನು ಕರೆದನು, ಮೊದಲನೇ ವಚನ. ಹಾಗಾದರೆ ಅಭಿಷಿಕ್ತನನ್ನು, ಸದಾ ಇರುವಾತನು ಕರೆದನು. ಆತನು ಕರೆಯಲ್ಪಟ್ಟದ್ದರಿಂದ ಆತನು ನಮ್ಮನ್ನು ಕೂಡ ಕರೆದಿರುವಾತನಾಗಿದ್ದಾನೆ. ಆತನಿಗೆ ಏನೇನಾಗ್ತದೆ ಅಂಥದ್ದನ್ನೆಲ್ಲ ನಮ್ಮ ಜೊತೆಯಲ್ಲಿ ಆಶೀರ್ವಾದವಾಗಿ ಹಂಚಿಕೊಳ್ಳುವುದಕ್ಕೆ ನಮ್ಮ ಕರ್ತನಾದ ಯೇಸು ಸಿದ್ಧ ಮನಸ್ಸುಳ್ಳವನಾಗಿದ್ದಾನೆ. ಎಷ್ಟು ಮಟ್ಟಿಗೆ ಯೇಸು ಕರ್ತನು ಸಿದ್ಧನಾಗಿದ್ದಾನೆಂದರೆ ನೋಡ್ರಿ, ನಂಬಲಿಕ್ಕೆ ಆಗಲ್ಲ. ಒಂದು ವಾಕ್ಯ ತೋರಿಸ್ತೀನಿ. ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ಅದು ಪ್ರಕಟಣೆ ಪುಸ್ತಕಕ್ಕೆ ಬಂದಾಗ ಅದನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ಇವಾಗಲೇ ತೋರಿಸ್ಬಿಡ್ತೀನಿ. ಯಾಕಂತೇಳಿದರೆ ದೊಡ್ಡ ಆಶೀರ್ವಾದ ಇದು. ಏನಂದರೆ, ಪರಲೋಕದಲ್ಲಿ ಒಂದು ಸಿಂಹಾಸನ ಇದೆ, ಅದು ದೇವರ ಸಿಂಹಾಸನ. ಆದರೆ ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ಕರ್ತನಾದ ಯೇಸು ಹೇಳಿದಂಥ ಮಾತನ್ನು ಗಮನಿಸಿರಿ. ನಾನು ಜಯ ಹೊಂದಿ, ರೆವಲೇಷನ್ 3:21, ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೇನು. ಈಗ ತಂದೆ ಕೂತ್ಕೊಂಡಿದ್ದಾರೆ, ಅವರು ಒಬ್ಬರೇ ಕೂತ್ಕೊಂಡಿರೋದು. ಅವರ ಪಕ್ಕದಲ್ಲಿ ಈಗ ಜಯ ಹೊಂದಿದ ಯೇಸು ಕರ್ತನು ಕೂತುಕೊಂಡೇನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ವಾವ್! ದೇವರ ಸಿಂಹಾಸನದಲ್ಲಿ ನಾವು ಕೂತ್ಕೊಳ್ಬಹುದಾ? ಇಲ್ಲ. ಆದರೆ ದೇವರು ದೊಡ್ಡ ಮನಸ್ಸು ಮಾಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೊಡ್ಡ ಮನಸ್ಸು ಮಾಡಿ ಆ ದೊಡ್ಡ ಆಶೀರ್ವಾದವನ್ನು ತಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮನಸ್ಸಿಗೆ ಅದು ನಿಲುಕದು, ಊಹಿಸಲಿಕ್ಕೆ ಅರ್ಥ ಆಗ್ತಾ ಇಲ್ಲ ನನಗೆ. ಅಷ್ಟು ದೊಡ್ಡ ದೇವರು, ಅಷ್ಟು ದೊಡ್ಡ ಸಿಂಹಾಸನ, ಅಷ್ಟು ದೊಡ್ಡ ಮನಸ್ಸು, ಅಷ್ಟು ದೊಡ್ಡ ಆಶೀರ್ವಾದ. ಆದ ಕಾರಣ ಇಲ್ಲಿ ಕೂಡ ಆ 25 ಆಶೀರ್ವಾದಗಳು ತಂದೆ ದೇವರು ಮೆಸ್ಸಿಯನಿಗೆ, ಕ್ರಿಸ್ತನಿಗೆ, ಅಭಿಷಿಕ್ತನಿಗೆ ಕೊಡುವಾಗ ಅಭಿಷಿಕ್ತನು ನಮ್ಮ ಜೊತೆಯಲ್ಲಿ ಕೂಡ ಆತನು ಕೊಟ್ಟರೆ ನಮಗೆ ಕೊಟ್ಟ ಹಾಗೆ. ಹಾಕಿದರೆ ಆತನು ನಮ್ಮಲ್ಲಿ ಇರುವುದರಿಂದ ಆಶೀರ್ವಾದ ನಮ್ಮದಾಗ್ತದೆ. ಎರಡನೇ ಆಶೀರ್ವಾದ, ಮೊದಲನೇ ಆಶೀರ್ವಾದ ಕರೆ, ಕಾಲ್, ಮೊದಲನೇ ವಚನದಲ್ಲಿ. ಮತ್ತು ಎರಡನೇದು ಹಿ ಟೆಲ್ಸ್, ಹೌದು, ಹೆಸರನ್ನು ಹೇಳುತ್ತಿದ್ದಾನೆ ಅಂತ ನೋಡುವಾಗ ಆತನು ಮಾತಾಡೋದು, ಹೆಸರಾಗಿ ಹೆಸರು ಕರೆದು ಮಾತನಾಡುವಂಥದ್ದು ಎರಡನೇ ಆಶೀರ್ವಾದ. ಮೂರನೇದು, ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ಹಿ ಕವರ್ಸ್. ಮೆಸ್ಸಿಯನನ್ನು, ಕ್ರಿಸ್ತನನ್ನು, ಅಭಿಷಿಕ್ತನನ್ನು ಆತನು ಹೊದಿಸಿದಾಗ ಆ ಹೊದಿಸುವಿಕೆ ನಮಗೂ ಕೂಡ ಲಭ್ಯ. ಯಾಕಂದರೆ ಆತನು ಶಿರಸ್ಸು, ನಾವು ದೇಹ.
ನಾಲ್ಕನೇ ವಚನದಲ್ಲಿ 4ನೇ ಆಶೀರ್ವಾದ ಏನಂತ ಹೇಳಿದರೆ, ನನ್ನ ನ್ಯಾಯವು ಯೆಹೋವನಲ್ಲಿದೆ. ಹೌದು, ನಮ್ಮ ಕ್ರಿಸ್ತನ ನ್ಯಾಯವು ಯೆಹೋವನಲ್ಲಿದೆ. ಹಾಗಾದರೆ ನಮ್ಮ ನ್ಯಾಯವು ಕೂಡ ಕ್ರಿಸ್ತನಲ್ಲಿ ನಮ್ಮ ಜೀವನ ಮರೆಯಾಗಿರುವುದರಿಂದ ಆ ಮಾತು ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿದೆ. ಆದ ಕಾರಣ ನಮಗೂ ಕೂಡ ಆತನು ಬೋಧಿಸುವ ಆತನಾಗಿದ್ದಾನೆ. ಆಮೇಲೆ ಆಶ್ಚರ್ಯವಾದಂಥ ಒಂದು ಮಾತನ್ನು ನಾವು ನೋಡುವಾಗ 5ನೇ ವಚನದಲ್ಲಿ ಈ ರೀತಿಯಾಗಿ, ಅಥವಾ 4ನೇ ವಚನದ ಕೊನೆಯ ಭಾಗದಲ್ಲಿ ಒಂದು ಮಾತಿದೆ, ಅದನ್ನು ಓದ್ಬಿಡೋಣ, ನಂತರ ಬರೋಣ. ನ್ಯಾಯವು ಯೆಹೋವನಲ್ಲಿದೆ, ನನಗೆ ಲಾಭವು ನನ್ನ ದೇವರಿಂದಲೇ ಆಗುವುದು ಅಂದುಕೊಂಡೆ. 5ನೇ ಆಶೀರ್ವಾದ ಏನಂದರೆ ಲಾಭ ಹೇಗೆ ಬರ್ತದೆ? ಹೌದು, ನಮ್ಮ ಪ್ರಯಾಸ ಅವೆಲ್ಲ ಇರಬೇಕು. ಆದರೆ ಪ್ರಯಾಸ ಪಡಲಿಕ್ಕೆ ಶಕ್ತಿ ಕೊಟ್ಟಂಥವರು, ಆರೋಗ್ಯ ಕೊಟ್ಟಂಥವರು, ಈ ರೀತಿ ಮಾಡಬಾರ್ದಂಥ ಬುದ್ಧಿ ಕೊಟ್ಟವರು, ಜ್ಞಾನ ಕೊಟ್ಟಂಥವರು, ಸಾನ್ನಿಧ್ಯ ಕೊಟ್ಟಂಥವರು, ಪ್ರೇರೇಪಣೆ ಕೊಟ್ಟಂಥವರು, ನಡೆಸುವಿಕೆಯನ್ನು ಕೊಟ್ಟಂಥವರು ದೇವರೇ. ಆದ ಕಾರಣ ನನ್ನ ಲಾಭ ನನ್ನ ದೇವರಿಂದ. ಇದು ಮೆಸ್ಸಿಯನಿಗೆ ಆದ ಅನುಭವ, ಅದು ನಮಗೂ ಕೂಡ ಆಗುವ ಅನುಭವ. ಮತ್ತು ದೇವರೇ ನನಗೆ, 5ನೇ ವಚನ, ದೇವರೇ ನನಗೆ ಬಲ ಅಂತೇಳುವಾಗ ಬಲದ ಆಶೀರ್ವಾದ ಅದು 6ನೇ ಆಶೀರ್ವಾದ. ಮೆಸ್ಸಿಯನ ಬಲ ತಂದೆ ಕೊಟ್ಟದ್ದು, ಅದೇ ಕ್ರಿಸ್ತನು ನಮಗೆ ಬಲವನ್ನು ಫಿಲಿಪ್ಪಿ 4:13 ಪ್ರಕಾರ ಕೊಡುವಾತನಾಗಿದ್ದಾನೆ. ಅನಂತರ ನಾವು ನೋಡುವಾಗ 5ನೇ ವಚನದ 2ನೇ ಭಾಗದಲ್ಲಿ, ಆತನು ಗರ್ಭದಲ್ಲಿಯೇ ನನ್ನನ್ನು ತನ್ನ ಸೇವಕನಾಗಿ ರೂಪಿಸಿದನು. ಅಂದರೆ ನನ್ನನ್ನು ರೂಪಿಸಿದ ಅಂದರೆ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದು ತಾಯಿಯ ಗರ್ಭದಲ್ಲಿದ್ದಾಗ. ಹೌದು, ಯೇಸು ಕ್ರಿಸ್ತನು ಕನ್ಯಮರಿಯಳ ಗರ್ಭದಲ್ಲಿ ಇರಬೇಕು ಎಂಬಂಥದ್ದು ತಂದೆ ದೇವರ ಒಂದು ಯೋಜನೆಯಾಗಿತ್ತು. ಅದು ನಮಗೆ ಆಶೀರ್ವಾದ. ಹೌದು, ಮತ್ತು ಆತನು ನಮಗೋಸ್ಕರ ತನ್ನ ಸೇವಕನಾಗಿ, ಹೌದು, ನಂಬಿಗಸ್ತ ಸೇವಕನಾಗಿ, ಸರ್ವೆಂಟ್ ಆಫ್ ದ ಲಾರ್ಡ್, ಡೂಲೋಸ್ ಆಫ್ ದ ಲಾರ್ಡ್, ಗುಲಾಮನಾಗಿ ಇದ್ದದ್ದು. ಆ ಒಂದು ಸೇವಕನ, ದಾಸನ ರೂಪ ನಾವು ಧರಿಸಿಕೊಳ್ಳುವಾಗ ಅದು ಆಶೀರ್ವಾದಕ್ಕೆ ಚಾವಿ. ಇಟ್ಸ್ ಸರ್ವೆಂಟ್ಹುಡ್ ಈಸ್ ದ ಕೀ ಟು ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಮತ್ತು 8ನೇದಾಗಿ ನೋಡುವಾಗ 6ನೇ ವಚನ, ನನ್ನ ರಕ್ಷಣೆಯು, ರಕ್ಷಕನ ಮುಖಾಂತರ ರಕ್ಷಣೆ. ಇದು 8ನೇ ಆಶೀರ್ವಾದ, ಅಭಿಷಿಕ್ತನಿಂದ, ಕ್ರಿಸ್ತನಿಂದ ನಮಗೆ ದೊರಕುವಂಥದ್ದು. 25 ಇದೆ, ಅದರಲ್ಲಿ 8 ಮಾತ್ರ ನಾವು ನೋಡಿದ್ದೀವಿ. ಆಮೇಲೆ ಮುಂದೆ ನಾವು ನೋಡುವಾಗ ಅನ್ಯ ಜನಾಂಗಗಳಿಗೆ ಬೆಳಕನ್ನಾಗಿ ದಯಪಾಲಿಸುವೆನು ಅಂತ ತಂದೆ ದೇವರು ಯೇಸು ಸ್ವಾಮಿಗೆ, ಅಭಿಷಿಕ್ತನಿಗೆ ಹೇಳುವಂಥ ಮಾತಿತ್ತು. ಆದರೆ ಆಶ್ಚರ್ಯ ಏನಂದರೆ, ಹೌದು, ಯೇಸು ಕರ್ತನು ಅನ್ಯ ಜನಗಳಿಗೆ ಬೆಳಕಾಗಿ ಬಂದನು. ಆದರೆ ಅದೇ ಯೇಸು ಕರ್ತನು ನಮಗೆ ಹೇಳುವಂಥ ಮಾತು ಏನಂದರೆ, ಮತ್ತಾಯ 5ನೇ ಅಧ್ಯಾಯದಲ್ಲಿ ಮತ್ತು ಯೋಹಾನ 8ನೇ ಅಧ್ಯಾಯದಲ್ಲಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೋಡ್ರಿ, ಆ ಬೆಳಕು ನಮ್ಮಲ್ಲಿ, ಮಹಾಬೆಳಕು ನಮ್ಮಲ್ಲಿರುವಾಗ ನಾವು ಚಿಕ್ಕ ಬೆಳಕಾಗ್ತೇವೆ. ಆತನ ಕೃಪೆ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನದ 2ನೇ ಭಾಗದಲ್ಲಿ ಮತ್ತೊಂದು ಆಶೀರ್ವಾದ ಮೆಸ್ಸಿಯನಿಂದ, ಅಭಿಷಿಕ್ತನಿಂದ. ಅದೇನಂತ ಹೇಳಿದರೆ ವಿಮೋಚನೆ. ಹೌದು, ತಂದೆ ದೇವರು ವಿಮೋಚಕನು. ಆ ವಿಮೋಚನೆಯನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಮನ್ನು ವಿಮೋಚಿಸಿದನು. ಅದು ಆ ತೀತನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, 2ನೇ ಅಧ್ಯಾಯದಲ್ಲಿ ತೀತನಲ್ಲಿ ಕೂಡ ನೋಡ್ತೇವೆ ನಮ್ಮ ವಿಮೋಚನೆ. ಎಫೆಸ 1ರಲ್ಲಿ ಕೂಡ ನಾವು ನೋಡ್ತೇವೆ ನಮ್ಮ ವಿಮೋಚನೆ. ಎಫೆಸ 4ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ
ಆತನು ನಮ್ಮ ವಿಮೋಚಕನಾಗಿ ಬಂದಿದ್ದಾನೆ. ನಮ್ಮ ಕೆಲಸ ಕೂಡ ಅದರ ಆ ವಿಮೋಚನೆಯ ಒಂದು ಆಶೀರ್ವಾದ ನಾವು ಪಡ್ಕೊಂಡಿದ್ದೇವೆ. ಸರಿ, ಅನಂತರ 7ನೇ ವಚನದಲ್ಲಿ 11ನೇ ಆಶೀರ್ವಾದ ನಾವು ನೋಡ್ಬೋದು. ಕ್ರಿಸ್ತನ ಆಶೀರ್ವಾದ ಅಥವಾ ಮೆಸ್ಸಿಯನ ಆಶೀರ್ವಾದ, ಅಭಿಷಿಕ್ತನ ಆಶೀರ್ವಾದ. ಅದೇನಂತ ಹೇಳಿದ್ರೆ ಯೆಹೋವನ ಪ್ರಾಮಾಣಿಕತೆಯನ್ನು, ಹೌದು ಪ್ರಾಮಾಣಿಕತೆ, ತಂದೆ ದೇವರು ಪ್ರಾಮಾಣಿಕನಾದದರಿಂದ ಇಬ್ರಿಯ 3ನೇ ಅಧ್ಯಾಯ ಪ್ರಕಾರ ಮಗನಾದ ದೇವರು ಕೂಡ ಪ್ರಾಮಾಣಿಕನಾಗಿ ಇರುವಂಥದ್ದನ್ನು ಇಬ್ರಿಯ 3:5-6 ವಚನದಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲ, ಪ್ರಕಟಣೆ 2:10 ಸಾಯಬೇಕಾದರೂ ನೀನು ಪ್ರಾಮಾಣಿಕನಾಗಿರು, ನಂಬಿಗಸ್ತನಾಗಿರು. ನಮಗೂ ಕೂಡ ಆತನು ಆಹ್ವಾನ ಕೊಡ್ತಾನೆ. ಆಶೀರ್ವಾದ ನೋಡ್ರಿ ಹೇಗೆ ಅದು ಪ್ರವಾಹಿಸ್ತದೆ. ಮತ್ತು 7ನೇ ವಚನದಲ್ಲಿ ಸದಮಲ ಸ್ವಾಮಿಯು ನಿನ್ನನ್ನು ಪರಿಗ್ರಹಿಸಿರುವನು. ಅಂದರೆ ತಂದೆ ದೇವರು ಮಗನಾದಂಥ ದೇವರಿಗೆ ಪರಿಗ್ರಹಿಸುವಂಥದ್ದು. ಪರಿಗ್ರಹಿಸುವುದಂದರೆ ಸ್ವೀಕಾರ ಮಾಡುವಂಥದ್ದು, ಮೆಚ್ಚುವಂಥದ್ದು, ಅನುಮೋದಿಸುವಂಥದ್ದು ಎಂಬ ಅರ್ಥವನ್ನು ಕೊಡ್ತದೆ. ಆದ ಕಾರಣ ಆತನು ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ, ಪರಿಗ್ರಹಿಸಿದ್ದೇನೆ, ಸಂತೋಷಪಡ್ತೇನೆ ಎಂಬುದಾಗಿ ಹೇಳಿದ ಹಾಗೆ ನಾವು ಕೂಡ ಆತನು ತಂದೆಗೆ ಸಂತೋಷಪಟ್ಟ ಹಾಗೆ ನಾವು ಕೂಡ ತಂದೆಯನ್ನು ಸಂತೋಷಪಡಿಸುವುದು ಮಹಾ ಆಶೀರ್ವಾದ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಭಾಳ ಜನರು ದೇವಜನರು ಆಗಿದ್ದರು, ಆದರೆ ದೇವರು ಅವರಲ್ಲಿ ಹೆಚ್ಚಿನಾದಂಥ ವ್ಯಕ್ತಿಗಳಲ್ಲಿ ಸಂತೋಷ ಪಡಲಿಲ್ಲ. ದೇವರನ್ನು ಸಂತೋಷಪಡಿಸುವುದು ಮಹಾ ಆಶೀರ್ವಾದ. ಇನ್ನೊಂದು ಸರಿ ಹೇಳ್ತೀನಿ, ಆ ವಾಕ್ಯ ಓದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅಂಥ ವಾಕ್ಯ ಇದೆಯಾ ಅಂತ ಕೆಲವು ಸಾರಿ ನಾವು ಸಂದೇಹ ಪಡಬಾರ್ದು. ನಾನು ಕೂಡ ಅದನ್ನು ಸರಿಯಾಗಿ ನೋಡ್ಕೊಳ್ತೇನೆ. 1 ಕೊರಿಂಥ 10ನೇ ಅಧ್ಯಾಯದ 5ನೇ ವಚನದಲ್ಲಿ, ಆದರೂ ಅವರ ಒಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಗಾಡ್ ವಾಸ್ ನಾಟ್ ಹ್ಯಾಪಿ. ಆದರೆ ದೇವರನ್ನು ಸಂತೋಷಪಡಿಸುವುದು ಆಶೀರ್ವಾದಗಳಲ್ಲಿ ಆಶೀರ್ವಾದ. ಟು ಮೇಕ್ ಗಾಡ್ ಹ್ಯಾಪಿ ಈಸ್ ದಿ ಬ್ಲೆಸ್ಸಿಂಗ್ ಆಫ್ ಬ್ಲೆಸ್ಸಿಂಗ್ಸ್. ದೊಡ್ಡ ಆಶೀರ್ವಾದ. ಅದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಮಾಡಿದರು. ಈಗ ನಾವು ಮಾಡುವಂಥ ನಮ್ಮ ಅವಕಾಶ ನಮಗೆ ಬಿಟ್ಟದ್ದು. ಯೆಶಾಯನ ಗ್ರಂಥ 49ನೇ ಅಧ್ಯಾಯದಲ್ಲಿ ಅಭಿಷಿಕ್ತನ 25 ಆಶೀರ್ವಾದಗಳು ಅಥವಾ ಕ್ರಿಸ್ತನ 25 ಆಶೀರ್ವಾದಗಳನ್ನು ನೋಡ್ಕೊಳ್ತಿದ್ವಿ. ತಂದೆ ಮಗ ಇಬ್ಬರು ಮಾತನಾಡುವಂಥ ಸಂಭಾಷಣೆಯನ್ನು ಪ್ರಾರಂಭದಿಂದ ನೋಡ್ತೇವೆ. ಅನಂತರ ನಾವು ನೋಡುವಾಗ ಈ ರೀತಿಯಾಗಿದೆ. 8ನೇ ವಚನದಲ್ಲಿ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಸದುತ್ರವನ್ನು ದಯಪಾಲಿಸಿದ್ದೇನೆ, ನಿನಗೆ ಸದುತ್ರವನ್ನು ದಯಪಾಲಿಸಿದ್ದೇನೆ, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ. ಹೌದು, ಇದು ಯೇಸು ಕ್ರಿಸ್ತನಿಗೆ ತಂದೆ ದೇವರು ಮಾತನಾಡುವ ಮಾತು. ಆದರೆ ಆತನ ಮುಖಾಂತರವಾಗಿ ನಮ್ಮ ಹತ್ರ ಮಾತನಾಡ್ತಿದ್ದಾನೆ. ಯಾಕಂದರೆ ರಕ್ಷಕನು ರಕ್ಷಿಸುವವರ ಜೊತೆಯಲ್ಲಿ ಮಾತನಾಡ್ತಾ ಇರುವಂಥ ಒಂದು ಮಾತು. ಇದನ್ನು ನಾವು ನೋಡುವಾಗ 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಹೌದು, ಅದೇನದು? ಸಹಾಯದ ಆಶೀರ್ವಾದ. ನೋಡ್ರಿ, ರಕ್ಷಣೆ ಹೊಂದಲಿಕ್ಕೆ, ರಕ್ಷಣೆ ಅನುಭವಕ್ಕೆ ಬರಲಿಕ್ಕೆ ರಕ್ಷಣೆಯ ಅರ್ಥಗಳು ಸುಮಾರು 7 ಅರ್ಥಗಳಿದೆ. ಕ್ಷೇಮ, ಕ್ಷಮೆ, ನಮಗೆ ಸುಧಾರಣೆ, ಭದ್ರತೆ, ಈ ರೀತಿಯಾಗಿ ಅರ್ಥಗಳಿದೆ. ಇವೆಲ್ಲದಕ್ಕೂ ಕೂಡ ರಕ್ಷಣೆಯ ದಿನ ಅಂತ ಹೇಳಿದ್ರೆ ಕ್ಷೇಮದ ದಿನ, ಸ್ವಸ್ಥತೆಯ ದಿನ, ಕ್ಷಮೆಯ ದಿನ, ವಿಮೋಚಿಸುವ ದಿನ, ಬಿಡುಗಡೆಯ ದಿನ, ಆ ದಿವಸಗಳಲ್ಲಿ ಸಮೃದ್ಧಿಯ ದಿನ. ಹೌದು, ಅದು ಕೂಡ ಒಂದು ರಕ್ಷಣೆಯ 7 ಅರ್ಥಗಳಲ್ಲಿ, ಸಪ್ತಾರ್ಥಗಳಲ್ಲಿ ಒಂದು ಆಗಿರ್ತದೆ. ಇದನ್ನೆಲ್ಲ ದೇವರು ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ.
ಸಪ್ತಾಶೀರ್ವಾದಗಳನ್ನು. ಆ ರೀತಿಯಾಗಿ ನಾವು ಪಡ್ಕೊಳ್ಳುವಂಥದ್ದು ದೇವರ ಒಂದು ಇಷ್ಟ ಚಿತ್ತ. ಆ ಸಂದರ್ಭದಲ್ಲಿ ಸಹಾಯ ಮಾಡ್ತಾನಂತೆ. ಅದು 13ನೇ ಆಶೀರ್ವಾದ. 14ನೇ ಆಶೀರ್ವಾದ ಏನಂದರೆ ನಿನ್ನನ್ನು ಕಾಪಾಡುತ್ತಾ, 8ನೇ ವಚನ, ಕಾಪಾಡುವ ಆಶೀರ್ವಾದ ಬೇಕು ನಮಗೆ. ಇನ್ನೊಂದು ದೊಡ್ಡ ಆಶೀರ್ವಾದ 8ನೇ ವಚನದ ಕೊನೆ ಭಾಗದಲ್ಲಿದೆ. ಅದೇನೆಂದರೆ ಒಡಂಬಡಿಕೆಯ ಆಧಾರ. ವಾವ್, ದಿ ಕವನೆಂಟ್ ಶೇರಿಂಗ್ ಅಥವಾ ಆಧಾರ ಅಂತ ಹೇಳುವಾಗ ದಿ ಕವನೆಂಟ್ ಪ್ರೊಟೆಕ್ಷನ್, ಅದು ದೊಡ್ಡ ಆಶೀರ್ವಾದ. ಅದನ್ನು ದೇವರು ನಮಗೆ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಮತ್ತು 9ನೇ ವಚನದಲ್ಲಿ ಮೇಯುವುದು, ಹಿಂಡು ಮೇಯುವುದಂದರೆ ಹಿ ಫೀಡಿಂಗ್ ಬ್ಲೆಸ್ಸಿಂಗ್. ಮೆಸ್ಸಿಯನ್ನು ಒಳ್ಳೆ ಕುರುಬನಾಗಿ ಯೋಹಾನ 10 ನಮಗೆ ಅದನ್ನು ಪೋಷಣೆ ಮಾಡ್ತಾನೆ. 10ನೇ ವಚನದಲ್ಲಿ ನಾವು ನೋಡುವಾಗ ಕರುಣಿಸುವ ಆತನು, ಕರುಣೆ. ಇಬ್ರಿಯ 4ನೇ ಅಧ್ಯಾಯದಲ್ಲಿ ನಮ್ಮ ಮಹಾಯಾಜಕರು ನಮ್ಮನ್ನು ಕರುಣಿಸ್ತಾನಂತಿದೆ. ನಮ್ಮ ನಿರ್ಬಲಾವಸ್ಥೆಯನ್ನು ನೋಡಿ, ಬಲಹೀನತೆಯನ್ನು ನೋಡಿ. ಮತ್ತು 10ನೇ ವಚನದ ಕೊನೆ ಭಾಗದಲ್ಲಿ ಹೊರತೆಗಳ ಬಳಿಯಲ್ಲಿ ನಡೆಸುವನು. ಯಾವ ರೀತಿಯಾಗಿ ಕೀರ್ತನೆ 23, ಯೆಹೋವ ನನಗೆ ಕುರುಬನಾಗಿದ್ದು ನಮ್ಮನ್ನು ನಡೆಸ್ತಾನೆ. ಯೋಹಾನ 10ರಲ್ಲಿ ಮೆಸ್ಸಿಯನು ನಮಗೆ ಒಳ್ಳೆ ಕುರುಬನಾಗಿದ್ದು ನಡೆಸ್ತಾನೆ. ನಾವು ಕೂಡ ಪೇತ್ರನೇ ಕುರಿಮರಿಗಳನ್ನು ಮೇಯಿಸು ಅಂತ ಹೇಳಿದ ಹಾಗೆ ಆತನನ್ನು ಪ್ರೀತಿಸುವುದಾದರೆ ನಾವು ಕೂಡ ಕುರುಬರಾಗಿ ಈ ಥರದನ್ನು ನೋಡಿಕೊಳ್ಳೋದು ಬೇಕು. ಸಂತೈಸುವಿಕೆ 13ನೇ ವಚನ ನೋಡುವಾಗ, ಹೌದು, ಸಂತೈಸುವಿಕೆ 13ನೇ ವಚನದಲ್ಲಿ ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ಎಂಬುದಾಗಿ ನೋಡುವಾಗ ಅದು 19ನೇ ಒಂದು ಆಶೀರ್ವಾದವಾಗಿದೆ. ಇನ್ನೊಂದು ಮಾತು ನನಗೆ ಭಾಳ ಇಷ್ಟ, ಅದೇನಂತ ಹೇಳಿದರೆ 15ನೇ ವಚನ 49-15ರಲ್ಲಿ, ಒಂದು ವೇಳೆ ಹೆಂಗಸು ತನ್ನ ಮಗುವನ್ನು ಮರೆತಾಳು, ಆದರೆ ನಾನಾದರೂ ನಿನ್ನನ್ನು ಮರೆಯೋದಿಲ್ಲ ಅನ್ನುವಂಥ ಆಶೀರ್ವಾದ 20ನೇ ಆಶೀರ್ವಾದ. 21ನೇ ಆಶೀರ್ವಾದ ಏನಂತ ಹೇಳಿದರೆ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಹೌದು, ತಂದೆ ದೇವರ ಅಂಗೈಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಚಿತ್ರಿಸಲ್ಪಟ್ಟಿದ್ದಾನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಗಾಯದ ಹಸ್ತದಲ್ಲಿ ನಾವು ಶಿಲುಬೆಯ ಮುಖಾಂತರವಾಗಿ ಚಿತ್ರಿಸಲ್ಪಟ್ಟಿದ್ದೇವೆ. 22ನೇ ವಚನದಲ್ಲಿ ಜಯ ಧ್ವಜವನ್ನು ಎಂಬ ಆಶೀರ್ವಾದ, ಶಿಲುಬೆ ಧ್ವಜದ ಆಶೀರ್ವಾದ. ಮತ್ತು 23ನೇ ವಚನದಲ್ಲಿ 23ನೇ ಆಶೀರ್ವಾದ ನಿರೀಕ್ಷೆ, ಆಶಾಭಂಗವಾಗುವುದಿಲ್ಲ. ಅದು ಕೂಡ ಕ್ರಿಸ್ತನ ಮುಖಾಂತರ ನಮಗೆ ಆಶೀರ್ವಾದ. 25ನೇ ವಚನದಲ್ಲಿ ನಾವು ನೋಡುವಾಗ 24ನೇ ಆಶೀರ್ವಾದ ನೋಡ್ತೀವಿ. ಅದೇನಂತ ಹೇಳಿದ್ರೆ, ಆತ ನಮಗಾಗಿ ಹೋರಾಡ್ತಾನೆ. ಕೊನೆಯದಾಗಿ 26ನೇ ವಚನದಲ್ಲಿ ಮೆಸ್ಸಿಯನ ಅಭಿಷಿಕ್ತನ ಕ್ರಿಸ್ತನ ಮತ್ತೊಂದು ಆಶೀರ್ವಾದ, ಅದು ಏನೆಂಬುದಾಗಿ ನಾವು ನೋಡುವಾಗ ಅಭಿವೃದ್ಧಿ ಏನಂತ ಅಲ್ಲಿ ಬರೆದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ 25 ಕೊನೆ ಭಾಗದಲ್ಲಿ ಇದೆ, ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೇನು. ಕ್ರಿಸ್ತನ ಮುಖಾಂತರವಾಗಿ ತಂದೆ ದೇವರು ನಮ್ಮನ್ನು ಉದ್ಧರಿಸುವನು, ಪ್ರಾಸ್ಪರ್ ಮಾಡ್ತಾನೆ. 49ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ 25 ಮೆಸ್ಸಿಯನ ಆಶೀರ್ವಾದಗಳನ್ನು ನಾವು ನೋಡಿಕೊಂಡಿದ್ವಿ. ಈ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.